ನಮಸ್ಕಾರ ವೀಕ್ಷಕರೇ. ಕರ್ನಾಟಕದಲ್ಲಿ ಒಂದು ವಿಶೇಷವಾದ ವಿದ್ಯಮಾನ ಸರ್ಕಾರದ ಮಟ್ಟದಲ್ಲಿ ನಡೆದಿದೆ. ಅದೇನಂತ ಅಂದರೆ, ಒಳ ಮೀಸಲಾತಿ ಬಗ್ಗೆ ಒಂದು ಭುಗಿಲದ್ದಂಥ ವಾತಾವರಣ ಕಳೆದ 2-3 ವರ್ಷಗಳಿಂದ ನಡೀತಾ ಇತ್ತು. ಇತ್ತೀಚೆಗೆ ಸರ್ಕಾರ ಒಳ ಮೀಸಲಾತಿಗೆ ಪರ್ಟಿಕ್ಯುಲರ್ಲಿ ವಿಶೇಷವಾಗಿ ST ಸಮುದಾಯದನ್ನು ನೆಗ್ಲೆಕ್ಟ್ ಮಾಡಿ SC ಸಮುದಾಯದಲ್ಲಿ ಒಳ ಮೀಸಲಾತಿಗೆ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಈ SC ಸಮುದಾಯದಲ್ಲಿ ಏನವರು 3 ಕೆಟಗರಿ ಮಾಡಿದ್ದಾರೆ. ಒಂದು ಎಡಗೈ ಸಮುದಾಯ, ಎರಡನೇದು ಬಲಗೈ ಸಮುದಾಯ, ಮೂರನೇದು ಉಳಿದಂಥ ಎಲ್ಲ ಸಮುದಾಯಗಳು. ಅಂದರೆ SCನಲ್ಲಿ 101 ಸಮುದಾಯಗಳು ಇರೋದರಿಂದ ಈಗ 3 ಭಾಗ ಮಾಡಿ ನೀವು ಮೀಸಲಾತಿ ಹಂಚಿದರೆ 6, 6, 5 ಅಂತ ಹಂಚಿದರೆ 2 ಸಮುದಾಯಗಳಿಗೆ 12% ಆಯಿತು. ಇನ್ನು ಉಳಿದಂಥ 100 ಸಮುದಾಯಗಳಿದ್ದಾವಲ್ಲ, 99 ಸಮುದಾಯಗಳಿದ್ದಾವಲ್ಲ, ಅದರಲ್ಲಿ ಅಲೆಮಾರಿಗಳೇ ಒಂದು 50 ಸಮುದಾಯಗಳಿದ್ದಾವೆ. ಅಲೆಮಾರಿಗಳನ್ನು ಸರಿ ಪರಿಗಣಿಸಲಿಲ್ಲ. ಯಾಕೆಂದರೆ ಅಲೆಮಾರಿಗಳು ಯಾರು ನನಗೆ ಕೊಡಿ ಅಂತ ಕೇಳಿ ಮನೆ ಹೋಗಿ ಸರ್ಕಾರ ಕೈ ಹಿಡಿದು ಜಗ್ಗಿ ನಮಗೆ ಮೀಸಲಾತಿ ಕೊಡೋ ಒಂದು ಸ್ಥಿತಿ ಅವ್ರಿಗಿಲ್ಲ. ಪರಿಸ್ಥಿತಿ ಹಂಗಿರುವಾಗ ಸರ್ಕಾರ ಏನು ಮಾಡ್ಬೋದಾಗಿತ್ತು ಒಳ ಮೀಸಲಾತಿನ ಮಾಡುವಾಗ ಅಂತಂದರೆ, ಈಗ ಹೈಕೋರ್ಟ್ ಆದೇಶದಲ್ಲಿ ನಮ್ಮ ಆದಿವಾಸಿಗಳ ಕುರಿತಂತೆ ಹೈಕೋರ್ಟ್ ಆದೇಶದಲ್ಲಿ ಅಸಾಧ್ಯ ವರದಿಯಲ್ಲಿ ಒಂದು ಸಲಹೆ ಇದೆ. ಏನಪ್ಪ ಅಂದರೆ, ST ಸಮುದಾಯದಲ್ಲಿ 52 ಸಮುದಾಯಗಳಿದ್ದಾವೆ. ಅದರಲ್ಲಿ ನೀವು 4 ಭಾಗ ಮಾಡಬೇಕು. ಒಂದು ಅರಣ್ಯವಾಸದ ಹಿನ್ನೆಲೆಯುಳ್ಳಂತಹ ಮೂಲ ನಿವಾಸಿಗಳಾದಂಥ ಜೇನು ಕೊರಗರಿಗೆ ಒಂದು ಕೆಟಗರಿ ಮಾಡಿ, ಅದು PVTG ಅಂತಾರೆ. ಹಾಗೆ ಅರಣ್ಯವಾಸದ ಹಿನ್ನೆಲೆ ಇರುವಂಥ ಬುಡಕಟ್ಟುಗಳ ಸಮುದಾಯಗಳು ಒಂದು 12 ಸಮುದಾಯಗಳಿದೆ, ಪ್ರಮುಖವಾಗಿ 9 ಜಿಲ್ಲೆಗಳಲ್ಲಿ, ಅದಕ್ಕೊಂದು ಕೆಟಗರಿ ಮಾಡಿ ಅಂತ ಹೇಳ್ತಾರೆ. ಅಲೆಮಾರಿಗಳಿದ್ದಾರೆ, ಆ ಅಲೆಮಾರಿಗಳನ್ನು ಒಂದು ಕೆಟಗರಿ ಮಾಡಿ, ಮತ್ತು ಜಾತಿ ಸಮುದಾಯದಿಂದ ಬಂದಿರುವಂಥ ನಾಯಕ ಸಮುದಾಯ ಇದೆ, ಅದೊಂದು ಕೆಟಗರಿ ಮಾಡಿ, ಹೀಗೆ 4 ಕೆಟಗರಿ ಮಾಡಿ ಮೀಸಲಾತಿನ ಹಂಚಿ ಅಂತೇಳಿ ಅವರು ಹೇಳಿದ್ದಾರೆ. ಅದರಲ್ಲಿ ನ್ಯಾಯ ಕಾಣುತ್ತಾರೆ. ಆದರೆ ಈಗ SC ಸಮುದಾಯದಲ್ಲಿ ಮಾಡಿರೋ ಮೀಸಲಾತಿ ಒಳ ಮೀಸಲಾತಿ ಕೊಟ್ಟಿರೋದ್ರಲ್ಲಿ ಏನಾಗಿದೆ ಅಂತಂದರೆ, ಬಲಗೈ ಸಮುದಾಯಕ್ಕೆ ಒಂದಷ್ಟು ನ್ಯಾಯಶಕ್ತಿ ಹಂಗಾಗಿದೆ, ಎಡಗೈ ಸಮುದಾಯಕ್ಕೆ ಒಂದು ನ್ಯಾಯಶಕ್ತಿ ಹಂಗಾಗಿದೆ. ಇನ್ನು ಉಳಿದಂತೆ ಉಳಿದೆಲ್ಲ ಸಮುದಾಯಗಳಿಗೆ 5% ಕೊಟ್ಟಿದ್ದಾರೆ. ಅದರಲ್ಲಿ ಮತ್ತೆ 2-3 ಬಲಾಢ್ಯ ಸಮುದಾಯಗಳಿದ್ದಾವೆ. ಅವು ಅದನ್ನು ಬಳಸ್ಕೊಳ್ತಾರೆ. ಆದರೆ ನಿಜವಾದ ಏನು ತಬಲಿ ಸಮುದಾಯಗಳಿದ್ದಾವೆ ಒಳಗಡೆ, ಆ ಅಲೆಮಾರಿ ಸಮುದಾಯಗಳಿಗೆ ನ್ಯಾಯ ಕೊಡುವಂಥ ತೀರ್ಮಾನ ಮಾಡಿಲ್ಲ. ಯಾಕೆಂದರೆ ಈ 3ನೇ ಕೆಟಗರಿಯಲ್ಲಿ ಒಂದೇ ಗುಂಪು ಮಾಡಿ 5% ಕೊಡೋದಕ್ಕಿಂತ ಅವರು ಅದರಲ್ಲೂ 2-3 ಕೆಟಗರಿಗಳನ್ನ ಮಾಡಿ, ಅಲೆಮಾರಿಗಳೊಂದು ಭಾಗ ಮಾಡಿ, ಮತ್ತು ಈ ಅನ್ಟಚಬಲ್ಸ್ ಅಲ್ಲದೇ ಇರೋವಂಥ ಅವ್ರಿಗೊಂದು ಭಾಗ ಮಾಡಿ ವಿಸ್ತರಿಸಿದರೆ ಒಂದು ಒಳ್ಳೆಯ ನ್ಯಾಯ ಸಿಗ್ತಿತ್ತು. ಈಗ ಸರ್ಕಾರ ಸ್ವಲ್ಪ ಎಡವಿದೆ ಅಂತ ಅನಿಸುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗ ಎಲ್ಲ ಕಡೆನೂ ಅವ್ರಿಗೆ ಒಳ ಮೀಸಲಾತಿ ಕೊಟ್ಟಿಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ಯಾರು ಧನ್ಯವಾದಗಳು ಒಳ್ಳೆದು ಹೇಳಿ ಸರಿ, ಅಷ್ಟು ಅರ್ಧಕ್ಕರ್ಧ ನ್ಯಾಯ ಕೊಟ್ಟಾರೆ, ಯಾರು ಇನ್ನರ್ಧ ಅನ್ಯಾಯ ಇದೆಯಲ್ಲ ಅದು ಸರಿಪಡಿಸಿದೆ ಯಾವಾಗ ಒಂದು ಪ್ರಶ್ನೆ ಇದೆ. ಅದೇ ರೀತಿ ನಮ್ಮ SC ಸಮುದಾಯದಲ್ಲಿ ಹೆಂಗೆ ನ್ಯಾಯ ಈಗ ಸಿಗ್ತಾ ಇದೆ, ಅಟ್ಲೀಸ್ಟ್ ಒಂದು ಧ್ವನಿಯ ಬಂತು, ಒಂದು ಸರ್ಕಾರ ಅವ್ರ ಕೂಗಿಗೆ ಧ್ವನಿ ಕೊಡ್ತು ಅಂತ ಒಂದು ಭಾವನೆ ಇದೆ. ಅದೇ ರೀತಿ ST ಸಮುದಾಯದಲ್ಲಿ ಒಳ ಮೀಸಲಾತಿ ಕೊಡಲಿಕ್ಕೆ ಮುಖ್ಯಮಂತ್ರಿಗಳು ಧೈರ್ಯ ಮಾಡ್ತಾ ಇಲ್ಲ. ಯಾಕೆಂದರೆ ST ಸಮುದಾಯದಲ್ಲಿ ಒಂದೇ ಸಮುದಾಯಕ್ಕೆ, ನಾಯಕ ಸಮುದಾಯಕ್ಕೆ 15 MLA ಸ್ಥಾನಗಳು ದೊರಕಿದ್ದಾವೆ. 2 ಜನ MLAಗಳಿದ್ದಾರೆ. ಒಬ್ಬರು ಅಡಿಷನಲ್, ಒಬ್ಬರು ಜನರಲ್ ಕೆಟಗರಿಯಿಂದ ಒಬ್ಬರು ಮಂತ್ರಿ ಆಗಿದ್ದಾರೆ. ಅಂದರೆ 2 ಮಂತ್ರಿಗಳು, ಇನ್ನೊಬ್ಬರು ಜನರಲ್ ಮಂತ್ರಿಗಳು, ಮತ್ತು 15 MLAಗಳು, ಮತ್ತು ಇನ್ನು ಅಡಿಷನಲ್ ಆಗಿ ಒಬ್ಬರು MP ಎಲ್ಲ ಗೆದ್ದು ಒಂದೇ ಸಮುದಾಯಕ್ಕಿರುವಾಗ ಇದು ಯಾವ ಸಾಮಾಜಿಕ ನ್ಯಾಯ ಆಗುತ್ತೆ? ಅವರು ಕೂಡ ಯಾವತ್ತೂ ಪ್ರಶ್ನೆ ಕೇಳಿಲ್ಲ, ನಮ್ಗೆ ಇಷ್ಟೆಲ್ಲ ಬೇಡ, ಮೂಲ ನಿವಾಸಿಗಳಿಗೂ ಕೂಡ ಕೊಡಿ ಅಂತೇಳಿ ಕೇಳಲಿಲ್ಲ. ಅಂದರೆ ಸರ್ಕಾರದವ್ರು ಏನಂತಂದರೆ, ಯಾರು ಧ್ವನಿ ಎತ್ತಾರೆ, ಯಾರ್ದು ಓಟ್ ಜಾಸ್ತಿ ಇದೆ ಅವರಿಗೆ ನ್ಯಾಯ ಕೊಟ್ಟರೆ ಸಾಮಾಜಿಕ ನ್ಯಾಯ ಅಂತ ಹೇಳ್ಕೊಂಡ್ಬಿಟ್ಟಾರೆ. ತಪ್ಪದು. ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಡೆಪ್ಯೂಟಿ CM ಅವರಿಗೆ ಪ್ರಶ್ನೆ ಕೇಳಿದಂತ ಅಂತಂದರೆ, ವೀರಾವೇಶವಾಗಿ ಮಾತಾಡ್ತಿರಲ್ಲ ಮನಸ್ಸಿಗೆ ಬಂದಂಗೆ, ಅದೆಲ್ಲ ಸಾಕು. ಸಾಮಾಜಿಕ ನ್ಯಾಯದ ಕಡೆ ಗಮನ ಹರಿಸಿ, ನಿಮ್ಮ ಹೈಕೋರ್ಟ್ ಆದೇಶನೇ ಪಾಲಿಸೋಕ್ಕೆ 10 ವರ್ಷ ತಗೊಂಡಿದ್ದೀರಲ್ಲ, ಇನ್ಯಾವ ಸಾಮಾಜಿಕ ನ್ಯಾಯ ಕಾಪಾಡ್ತೀರಿ ನೀವು? 10 ವರ್ಷ ಆಗಿದೆ ಹೈಕೋರ್ಟ್ ಆದೇಶ ಮಾಡಿ, ಅಂದರೆ ಆದಿವಾಸಿಗಳಿಗೆ ಪೂರ್ವಸ್ಥಿತಿ ಕೊಡಿ ಅಂತ ಹೇಳಿ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಅಸಾಧ್ಯ ವರದಿಲಿ ಕೂಡ ಡೀಟೇಲ್ಸ್ ಎಲ್ಲ ವರ್ಕೌಟ್ ಮಾಡಿ ಹೇಳಿದ್ದಾರೆ. ಅದ್ರ ಜೊತೆಗೆ ಆದಿವಾಸಿಗಳಿಗೆ ಕೂಡ ಒಳ ಮೀಸಲಾತಿ ಕೊಡಿ ಅಂತೇಳಿ 10 ವರ್ಷ ಹಿಂದೆಯೇ ನ್ಯಾಯಾಲಯ ತನ್ನ ಸಮ್ಮತಿಯನ್ನು ಕೊಟ್ಟು ಸೂಚಿಸಿದೆ. ಅದರಲ್ಲಿ 4 ಕೆಟಗರಿ ಮಾಡಿದೆ. ಮೊದಲೇ ಹೇಳಿದಾಗ ನಾನು, ಮೂಲ ನಿವಾಸಿ ಬುಡಕಟ್ಟುಗಳಿಗೆ ಒಂದು ಕೆಟಗರಿ, ST ಒಳಗಡೆ, ಆಮೇಲೆ ಬುಡಕಟ್ಟು ಸಮುದಾಯಗಳಿಗೆ ಒಂದು ಕೆಟಗರಿ, ಮತ್ತು ಅಲೆಮಾರಿಗಳಿಗೆ ಒಂದು ಕೆಟಗರಿ, ಹಾಗೂ ಇತರೆ ಜಾತಿ ಸಮುದಾಯದಿಂದ ಬಂದಂಥ ST ಸಮುದಾಯಗಳಿಗೆ ಒಂದು ಕೆಟಗರಿ, 4 ಕೆಟಗರಿ ಮಾಡಿ ನ್ಯಾಯ ಕೊಡಿ ಅಂತೇಳಿ ಕೇಳಿದ್ದಾರೆ. ಅದೇ ರೀತಿ ಈಗ ಸರ್ಕಾರ SC ಸಮುದಾಯಕ್ಕೆ ನೀವು ಕೆಟಗರಿ ಮಾಡುವಾಗ ಸರಿಯಾಗಿ ಮಾಡಬೇಕು. 3 ಕೆಟಗರಿ ಮಾಡಿ ನೀವು ಒಳ ಮೀಸಲಾತಿ ಕೊಟ್ಟಿವಂತ ಅಂದರೆ ಏನಾಗುತ್ತೆ, ಕೂಗ್ತಿದ್ದವರಿಗೆ ಸಮಾಧಾನ ಆಗುತ್ತೆ, ಸುಮ್ಮನಿದ್ದವರಿಗೆ ಅನ್ಯಾಯ ಆಗುತ್ತೆ. ಇದು ಸರಿಪಡಿಸ್ಬೇಕು ನಾವು. ಈಗ ತಬಲಿ ಸಮುದಾಯಗಳಂಥ ಅಲೆಮಾರಿಗಳು
ಈಗ ಬುಡಕಟ್ಟುಗಳಲ್ಲೂ ಅಲೆಮಾರಿಗಳಿದ್ದಾರೆ, ಎಸ್ ಸಿನಲ್ಲೂ ಅದೇ ಎಸ್ ಟಿ ಸಮುದಾಯದಲ್ಲೂ ಅಲೆಮಾರಿಗಳಿದ್ದಾರೆ, ಎಸ್ ಟಿ ಸಮುದಾಯದಲ್ಲೂ ಅಲೆಮಾರಿಗಳಿದ್ದಾರೆ, ಎಸ್ ಸಿ ಸಮುದಾಯಗಳು ಅಲೆಮಾರಿಗಳಿದ್ದಾರೆ, ಒ ಬಿ ಸಿಲೂ ಅಲೆಮಾರಿಗಳಿದ್ದಾರೆ. ಅಲೆಮಾರಿ ಸಮುದಾಯಗಳನ್ನ ನಾವು ಗಮನಿಸದೆ ಹೋದರೆ ಅವರು ಯಾವುದೇ ಕ್ಯಾಟಗರಿಯಿಂದ ನೀವು ರಿಸರ್ವೇಷನ್ ಕೊಟ್ಟರು ಅವ್ರು ಒಳ ಮೀಸಲಾತಿ ಕೊಡೋದೇ ನೀವು ಹಾಗೆ ಬಿಟ್ಟರೆ ಅವ್ರು ಹಾಗೆ ತಬ್ಲಿ ಸಮುದಾಯಗಳು ಕೋಲೆ ಬಸ್ಸು ನಾಡಿಸ್ಕೊಂಡು ಶಾಸ್ತ್ರ ಹೇಳ್ಕೊಂಡು ಅಥವಾ ಊರಿಂದ ಊರಿಗೆ ಹೋಗೋ ಎಲ್ಲೋ ಟೆಂಟ್ ಹಾಕ್ಕೊಂಡು ಹಿಂಗೆ ಬದುಕು ಬಾಳ್ತಾರೆ. ಸೊ ಅದರಿಂದ ಅವರಿಗೊಂದು ಘನತೆ ಬರಬೇಕು ಅಂತ ಅಂದರೆ ಒಂದು ಸ್ಥಿರವಾದ ಬದುಕನ್ನು ಕೊಡೋದು ಸರ್ಕಾರದ ಕರ್ತವ್ಯ ಆಗಿದೆ. ಈಗ ಕರ್ನಾಟಕದಲ್ಲಿ ಏನು ಒಳ ಮೀಸಲಾತಿಯ ಪ್ರಯೋಗ ನಡೀತಾ ಇದೆ ಅದು ಒಳ್ಳೆಯ ಬೆಳವಣಿಗೆ, ಆದರೆ ಇದನ್ನು ನ್ಯಾಯಯುತವಾಗಿ ಮಾಡಬೇಕು ಅನ್ನೋ ನಮ್ಮ ಆಗ್ರಹ ಇದೆ. ಇಂಥ ಆಗ್ರಹವನ್ನು ತಾವು ಸರ್ಕಾರ ಗಮನಿಸಲೇಬೇಕು. ಆದಿವಾಸಿಗಳಿಗೆ ಕೂಡ ಒಳ ಮೀಸಲಾತಿ ಬರಬೇಕು. ಎಸ್ ಟಿನಲ್ಲಿ ಒಳ ಮೀಸಲಾತಿ ಬಂದು ನಮಗೆ ಅನ್ಯಾಯ ಆಗಿರೋದು ತಡೆಗಟ್ಟಬೇಕು. ಈಗ 15 MLA ಸ್ಥಾನಗಳಿದೆ. ಆದಿವಾಸಿಗಳಿಗೆ ಒಂದು ಕೆಟಗರಿ ಕೊಡಬೇಕು. ಮತ್ತು ಆದಿವಾಸಿಗಳಿಗೆ 2 ಕೆಟಗರಿ, ಒಂದು ಮೂಲ ನಿವಾಸಿ ಬುಡಕಟ್ಟುಗಳು, 2ನೇದು ಅರಣ್ಯವಾಸಿ ಬುಡಕಟ್ಟುಗಳು. ಹಾಗೆ ಅಲೆಮಾರಿಗಳು ಒಂದು ಕೆಟಗರಿ ಕೊಡಬೇಕು. ಮತ್ತು ಇತರೆ ಸಮುದಾಯದಿಂದ ಬಂದಿರುವಂಥ ಜಾತಿ ಸಮುದಾಯದಿಂದ ಬಂದಿರುವಂಥ ಬುಡಕಟ್ಟು ಆದಿವಾಸಿಗಳು ಇದಕ್ಕೆ ಎಸ್ ಟಿಗಳಿಗೆ ಒಂದು ಕೆಟಗರಿ ಕೊಡಬೇಕು. ಇದೇ ರೀತಿ ಎಸ್ ಸಿ ಒಳಗೂ ಕೂಡ ತಾವು ಅಲೆಮಾರಿಗಳಿಗೊಂದು ಕೆಟಗರಿ ಮಾಡಿ ಅವ್ರಿಗೆ ನ್ಯಾಯ ಕೊಡೋದು ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಅಸ್ಪೃಶ್ಯರಲ್ಲದ ಸಮುದಾಯಗಳಿಗೆ ನೀವೇನೀಗ 5% ಕೊಟ್ಟಿದ್ರೆ ಅವ್ರನ್ನ ಬಳಸ್ಕೊಳ್ತಾರೆ. ಆದರೆ ಆದಿವಾಸಿಗಳ ಥರ ಅವರು ಕೂಡ ಸ್ವಲ್ಪ ಹಿಂಜರಿಕೆ ಜನ, ಆ ಹಿಂಜರಿಕೆ ಜನ ಆಗಿರೋದ್ರಿಂದ ತಮ್ಮ ನ್ಯಾಯ ಕೇಳಕ್ಕೆ ಅವರು ಮುಂದೆ ಬರೋದಿಲ್ಲ. ಸೊ ಯಾರು ಸರ್ಕಾರವೇ ಅದನ್ನು ಮನಗಂಡು ತಾವೇ ಅದನ್ನು ನ್ಯಾಯ ಕೊಡಲಿಕ್ಕೆ ಮುಂದಾಗಬೇಕು ಅಂತ ಹೇಳ್ತಾ, ಮಾನ್ಯ ಮುಖ್ಯಮಂತ್ರಿಗಳು ಏನು ಸಾಮಾಜಿಕ ನ್ಯಾಯದ ಪ್ರತಿಪಾದನೆ ತಾವು ಮಾಡ್ತಾ ಇದ್ದೀರಿ. ಇತ್ತೀಚೆಗೆ ತಾವು ಅರಸು ಬಗ್ಗೆ ತಾವು ಲೇಖನ ಬರೆದಿವಾಗ ಭಾಳ ಅದ್ಭುತವಾಗಿ ಲೇಖನ ಬರೆದಿದ್ದೀರಿ. ಅದೇನಪ್ಪ ಅಂದರೆ ಅರಸು ಒಬ್ಬ ದಾರ್ಶನಿಕ ಅಂತ ಹೇಳಿದಿರಲ್ಲ, ತಾವು ತಮ್ಮ ಮುಂದೆ ವಿಪುಲವಾದ ಅವಕಾಶಗಳಿದ್ದಾವೆ. ಆದಿವಾಸಿಗಳಿಗೆ ನೀವು ನ್ಯಾಯ ಕೊಡೋದಾದ್ರೆ ನೀವು ಒಂದು ದಾರ್ಶನಿಕ ವ್ಯಕ್ತಿಯೇ ಆಗ್ತೀರಿ. ಆದಿವಾಸಿಗಳಿಗೆ ನೀವು ನ್ಯಾಯ ಕೊಡ್ತಾ ಇಲ್ಲ. 10 ವರ್ಷ ಆದರೂ ಹೈಕೋರ್ಟ್ ಆದೇಶ ತಾವು ಪಾಲಿಸ್ತಾ ಇಲ್ಲ, ಪುನರ್ವಸತಿ ಕೊಡ್ತಾ ಇಲ್ಲ, ಒಳ ಮೀಸಲಾತಿ ಕೊಡ್ತಾ ಇಲ್ಲ. ಅದೇ ರೀತಿ ಈಗ ಒಳ ಮೀಸಲಾತಿ ಎಸ್ ಸಿ ಸಮುದಾಯ ಕೊಟ್ಟಿರುವಾಗ ಅಲೆಮಾರಿಗಳಿಗೆ ನೀವು ಗಮನ ಹರಿಸ್ಕೊಂಡಿಲ್ಲ. ಸೊ ದಯಮಾಡಿ ತಾವು ಸಾಮಾಜಿಕ ನ್ಯಾಯದ ಪ್ರತಿಪಾದಕರಾಗಿರೋದ್ರಿಂದ ಮತ್ತು ಸಾಮಾಜಿಕ ಒಂದು ಸೋಷಿಯಲಿಸ್ಟ್ ಥಿಯರಿಯಿಂದ ಹಿನ್ನೆಲೆ ಇರೋದ್ರಿಂದ ತಾವು ತಮಗೆ ಶಕ್ತಿ ಇದೆ, ಮನಸ್ಸಿದೆ, ಇದನ್ನು ಈಗ ಮನಸ್ಸು ಮಾಡಬೇಕು, ತಮ್ಮ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡೋದು ಅರ್ಥ ಮಾಡ್ತಾ ಜೊತೆಗೆ ನಮ್ಮ ಎಸ್ ಸಿ ಸಮುದಾಯದಲ್ಲಿ ಹೆಂಗೆ ನ್ಯಾಯ ಕೊಡ್ತಾ ಇದ್ದೀರಿ ಅದೇ ರೀತಿ ಎಸ್ ಟಿ ಸಮುದಾಯದಲ್ಲಿ ನ್ಯಾಯ ಕೊಟ್ಟು ಆದಿವಾಸಿಗಳಿಗೆ ಒಂದು MLCನ ಈಗ ನೀವು ನಾಮಕರಣ ಮಾಡಿ ಅವ್ರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಆಗ್ರಹ ಇದೆ. ಯಾಕೆಂದರೆ ಎಸ್ ಟಿಗಳಲ್ಲಿ ಕೂಡ ನಮ್ಮ ಪರಿಶಿಷ್ಟ ವರ್ಗದ ಒಳಗಡೆ ನಮ್ಮ ಆದಿವಾಸಿ ಸಮುದಾಯಗಳಲ್ಲಿ ಸುಮಾರು 10 ಜನ PhD ಮಾಡಿದ್ದಾರೆ, ಸುಮಾರು ಒಂದು 50 ಜನ MA ಓದಿದ್ದಾರೆ, ಒಂದು 6-7 ಜನ ಲಾ ಮಾಡಿದ್ದಾರೆ. ಅಂದರೆ ನಮ್ಮಲ್ಲಿ ನಮ್ಮ ವಿದ್ಯಾವಂತ ಯುವಜನರು ಇದ್ದಾರೆ. ಅವ್ರನ್ನ ನೀವು ಒಬ್ಬರನ್ನ ನಾಮಕರಣ ಮಾಡಿ ನಿಮ್ಮ ಕ್ಯಾಬಿನೆಟ್ಗೆ ಅವ್ರನ್ನ ಸೇರಿಸ್ಕೊಂಡು ಮಾರ್ಗದರ್ಶನ ಮಾಡಿ, ನಿಮ್ಮ ಮಾರ್ಗದರ್ಶನ ಅವರು ಒಬ್ಬ ವ್ಯಕ್ತಿಯಾಗಿ ಒಬ್ಬ ಸಮರ್ಥ ನಾಯಕನಾಗಿ ಬೆಳೆದು 10 ಲಕ್ಷ ಇರುವಂಥ ಆದಿವಾಸಿ ಸಮುದಾಯಗಳನ್ನು ನಾವು ರಕ್ಷಣೆ ಮಾಡುವಂಥ ಒಂದು ಜವಾಬ್ದಾರಿನ ಅವ್ರಿಗೆ ವಹಿಸಿ ತಾವು ಮಾಡಬೇಕು. ಏಕೆಂದರೆ ತಾವೇನೇ ಈಗ ಮುಖ್ಯಮಂತ್ರಿಗಳೇ ಎಸ್ ಟಿ ಸಮುದಾಯದ ಎಸ್ ಟಿ ಮಿನಿಸ್ಟ್ರಿಯ ಜವಾಬ್ದಾರಿ ಹೊಂದಿದ್ದೀರಿ. ಸೊ ತಮ್ಮ ಕೈಲಿರುವಂಥ ಎಸ್ ಟಿ ಸಮುದಾಯದ ಮಂತ್ರಿ ಸ್ಥಾನವನ್ನು ಒಬ್ಬ ಆದಿವಾಸಿಗೆ ನೀಡಿ ತಾವು ಇದನ್ನು ಅವರು ಬೆಳೆಸಿ ಒಂದು ಪರಿಪೂರ್ಣವಾದ ಪ್ರಜ್ಞೆ ಇರುವಂಥ ಒಂದು ಸಾಮಾಜಿಕ ನಾಯಕ ಕರ್ನಾಟಕದಲ್ಲಿದ್ದಾರೆ ಅನ್ನೋ ತಾವು ಗೋಚರಪಡಿಸಿ ಅಂತ ಹೇಳ್ತಾ ತಮಗೆ ಇಂಥ ಕಾರ್ಯ ಮಾಡಿ ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ನಮಸ್ಕಾರ ಮಾಡ್ತೀನಿ. ಧನ್ಯವಾದಗಳು. ಸ್ವಿಚ್ ಆಫ್.